ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಓಕೆ, ಇವತ್ತಿನ ಲಾಗ್ ಬಂದುಬಿಟ್ಟು ನಾನು ನೆಲಮಂಗ್ಲಕ್ಕೆ ಹೋಗ್ತಾಯಿದ್ದೆ. ಸೊ ಅಲ್ಲಿ ಜಾತ್ರೆ ನಡೀತಾ ಇತ್ತು. 10 ವರ್ಷ ಆದಮೇಲೆ ಮಾಡ್ತಾಯಿದ್ದಾರೆ. ಸೊ ಹೇಗೆ ಮಾಡ್ತಾಯಿದ್ದಾರೆ, ಏನೇನೆಲ್ಲ ಆಯಿತು, ಜಾತ್ರೆ ಎಲ್ಲ ಹೇಗಿತ್ತು, ಪ್ರತಿಯೊಂದು ಕೂಡ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ಗೆ ಕೆಲಸ ಇತ್ತು ಅಂದ್ಬಿಟ್ಟು ಸೊ ಅವ್ರು ಇರಲಿಲ್ಲ. ಸೊ ನನ್ನನ್ನು ಮಾತ್ರ ಕರ್ಕೊಂಡೋಗಿ ನಮ್ಮ ಅಕ್ಕವ್ರ ಮನೇಲಿ ಬಿಟ್ಟಿದ್ದರು. ಸೊ ನಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಇವಾಗ ಜಾತ್ರೆಗೆ ಹೋಗ್ತಾಯಿದ್ದೀನಿ. ಅಲ್ಲೆಲ್ಲಿ ಏನೇನೆಲ್ಲ ಆಯಿತು, ಹೇಗಿತ್ತು ಜಾತ್ರೆ ಅನ್ನೋದೆಲ್ಲನೂ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ನೆಲಮಂಗಲದಲ್ಲಿರೋವಂಥ ಮರಿಯಕ್ಕ ಅನ್ನೋ ದೇವ್ರದ್ದು ಜಾತ್ರೆ ನಡೀತಾ ಇತ್ತು. ಸೊ 10 ವರ್ಷ ಆದಮೇಲೆ ಮಾಡ್ತಾ ಇರೋದು. ಸೊ ಹೇಗೆ ಮಾಡಿದರು ಆ ದೇವಸ್ಥಾನ ಎಲ್ಲನೂ ಕೂಡ ಈ ಲಾಗಲ್ಲಿ ತೋರಿಸ್ತೀನಿ. ಸೊ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ನಾನು ನಮ್ಮ ಅಕ್ಕವ್ರ ಮನೆ ಹತ್ರ ಕೂಡ ಬಂದ್ವಿ. ಸೊ ಆಲ್ರೆಡಿ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು, ಮೋಡ ಮುಚ್ಕೊಂಡಿತ್ತು. ಸೊ ಸಂಜುನು ನಿಶು ಇಬ್ಬರು ಕೂಡ ಆಚೆನೇ ಇದ್ದರು, ನಮ್ಮನ್ನು ವೆಲ್ಕಮ್ ಮಾಡೋಕ್ಕೋಸ್ಕರ ಆಚೆನೇ ಇದ್ದರು ಅನಿಸುತ್ತೆ. ಸೊ ಇಬ್ಬರೂ ಆಚೆನೇ ಆಟಾಡ್ತಾಯಿದ್ರು. ಸೊ ಮಳೆ ಬೇರೆ ಬರೋಂಗಾಗಿತ್ತಲ್ಲ, ಸೊ ಅದಕ್ಕೆ ಅವ್ರು ನನ್ನನ್ನು ಬಿಟ್ಬಿಟ್ಟು ಅವರು ಕೂಡ ಹಾಗೆ ಹೊರಟ್ರು ಊರಿಗೆ. ನಿಶು ಗಾಡಿ ಮೇಲೆ ಕೂತ್ಕೊಂಡಿದ್ದಕ್ಕೆ ಶರ್ಟಿಗಿದ್ರ ಮೇಲೆ ಗಾಡಿ ಹೊಡ್ತಿ ಗಾಡಿ ಲತ್ತಿ ನೋಡ್ದೇನೆ ನಿಮ್ಮ ಅಣ್ಣ ಓಕೆ, ನಾನು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ನೈಟೇ ಅಮ್ಮ, ನಾನು, ಅಕ್ಕ ಎಲ್ಲ ಕೂಡ ದೇವಸ್ಥಾನಕ್ಕೆ ಹೋಗ್ತಾಯಿದ್ದು. ದರ್ಶನ ಮಾಡ್ಕೊಂಬಂದ್ಬಿಡೋಣ ಇವಾಗಲೇ ಅಂದ್ಬಿಟ್ಟು. ಸೊ ಸಣ್ಣಗೆ ಮಳೆ ಕೂಡ ಹನಿತಾ ಇತ್ತು. ಬೆಳಗ್ಗೆ ಹೋಗಬೇಕು ಅಂದರೆ ಬೆಳಗ್ಗೆ ಆರತಿ ಎಲ್ಲ ಇರುತ್ತೆ. ಸೊ ಜಾತ್ರೆ ಬೇರೆ ರಶ್ ಇರುತ್ತೆ, ಹೋಗೋಕ್ಕಾಗಲ್ಲ, ನಾಳೆ ಟೈಮ್ ಇರಲ್ಲ ಅಂದ್ಬಿಟ್ಟು ಸೊ ಇವಾಗೇ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಸೊ ಸಣ್ಣಗೆ ಮಳೆ ಕೂಡ ಹನಿತಾ ಇತ್ತು, ಜೋರಾಗೇನು ಬರ್ತಾ ಇರಲಿಲ್ಲ, ಸ್ವಲ್ಪ ಸುಮಾರಾಗಿ ಸಣ್ಣ ಕೂಡ ಮಳೆ ಹನಿತಾ ಇತ್ತು. ಆಮೇಲೆ ನಿಂತೋಯ್ತು. ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋದ್ವಿ. ಸೊ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿ ಎಷ್ಟು ಚೆನ್ನಾಗೆಲ್ಲ ಅಲಂಕಾರ ಮಾಡಿದರು. ಸೊ ದೇವಸ್ಥಾನ ಕೂಡ ಚೆನ್ನಾಗಿ ಕಟ್ಟಿದ್ರು, ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ದೇವರಾಗಿರ್ಬೋದು ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಸೊ ಹೇಗೆ ಎಲ್ಲ ಇತ್ತು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ರವಿಯವರು ಇಲ್ಲಿಂದ ಬರಬೇಕು, ರವಿಯವರು ದೇವಸ್ಥಾನಕ್ಕೆ ಬರಬೇಕು, ದಯವಿಟ್ಟು ಕೌಂಟರ್ ಹತ್ರ ರವಿಯವರು ಬರಬೇಕು. ದೇವಸ್ಥಾನಕ್ಕೆ ಬರಬೇಕು ದಯಮಾಡಿ. ಭಕ್ತಾದಿಗಳು ದಯಮಾಡಿ ಎಲ್ಲರೂ ಸಹಕಾರ ಕೊಡಬೇಕು. ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ತಾಯಿ ಅಮ್ಮನವರ ಆಶೀರ್ವಾದ ಪಡೆಯಬೇಕು. ಫೋನ್ ಅಲೋ ಆಯ್ತಾನೆ ಎಲ್ಲರಿಗೂ ಎಲ್ಲ ಭಕ್ತರಿಗೂ ತಾಯಿ ಆಶೀರ್ವಾದ ಸಿಗುತ್ತೆ. ಈ ದಿನ ಬಹಳ ವಿಶೇಷವಾಗಿ ತಾಯಿ ಸೇವೆ ಎಲ್ಲರೂ ಬಂದು ತಾಯಿಯ ರವಿಕುಮಾರ್ ಅವರು ದೇವಸ್ಥಾನದ ಬಗ್ಗೆ ನೋಡಿ.
ಬಾಯ್.
ಗೊತ್ತಾಗುತ್ತೋ ಏನಾಗಲ್ಲ. ಎಲ್ಲ ಕಡೆ ಇರೋದಿಲ್ವಾ? ಬೆಳಗ್ಗೆ 3 ಗಂಟೆಗೆ ಹೋಗಿದ್ದ ಆರತಿ ಮಧ್ಯಾಹ್ನ 12 ಗಂಟೆ ಆದರೂ ಇನ್ನೂ ಇಲ್ಲೇ ಇದೆ. ಸೊ ಆಗಲೇ 2 ಗಂಟೆ ಆಗಿತ್ತಂತೆ ಮನೆಗೆ ಬರೋಷ್ಟರಲ್ಲಿ. ಸೊ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾನು ಊರಿಗೆ ಹೊರಟು ಬಂದ್ವಿ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.